ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮ್ಮ ಚಾನಲ್ನ ಸೇಫಾಗಿ ಇಟ್ಕೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತೀನಿ. 5 ಇಂಪಾರ್ಟೆಂಟ್ ಸ್ಟೆಪ್ಸ್ ಇದೆ. ಈ 5 ಇಂಪಾರ್ಟೆಂಟ್ ಸ್ಟೆಪ್ಸ್ನ ನೀವು ಫಾಲೋ ಮಾಡಿದರೆ ನಿಮ್ಮ ಚಾನಲ್ ಸೇಫ್ ಆಗಿರುತ್ತೆ, ಯಾರು ಹ್ಯಾಕ್ ಮಾಡೋಕ್ಕೆ ಆಗಲ್ಲ. ಫ್ರೆಂಡ್ಸ್, ಇದು ಭಾಳ ಇಂಪಾರ್ಟೆಂಟ್ ಇದೆ. ಯಾಕಂದರೆ ನೀವು 6 ತಿಂಗಳು, 1 ವರ್ಷ, 2 ವರ್ಷ, 3 ವರ್ಷ, ಎಷ್ಟೇ ವರ್ಷ ಕಷ್ಟಪಟ್ಟು ನಿಮ್ಮ ಚಾನಲ್ನ ಗ್ರೋ ಮಾಡಿಕೊಂಡು ಅರ್ನಿಂಗ್ಸ್ನ ಪಡಿತಾ ಇದ್ದರೆ, ಒಂದು ವೇಳೆ ಗ್ರೋ ಮಾಡ್ತಾ ಇದ್ದರೆ, ಇನ್ನೂ ಮಾನಿಟೇಷನ್ ಆಗಿಲ್ಲ ಅಂದರೂ ಕೂಡ ನೀವು ಚಾನಲ್ನ ಗ್ರೋ ಮಾಡ್ತಾ ಇದ್ದರೆ, ನಿಮ್ಮ ಚಾನಲ್ ಹ್ಯಾಕ್ ಆಯಿತು, ಏನೋ ಪ್ರಾಬ್ಲಮ್ ಆಯಿತು ಅಂತಂದರೆ ನಿಮ್ಮ ಚಾನಲ್ ಪ್ರಾಬ್ಲಮ್ ಆಗಿ ನೀವು ಏನೂ ಮಾಡೋಕ್ಕಾಗಲ್ಲ. ಅವಾಗ ಅದಕ್ಕೋಸ್ಕರ ನೀವು ಸೇಫಾಗಿ ಇಟ್ಕೊಂಡ್ರೆ ನಿಮ್ಮ ಚಾನಲ್ನ ಚೆನ್ನಾಗಿ ಇಟ್ಕೋಬೋದು, ಮತ್ತು ನೀವು ಅದರಿಂದ ಬೆನಿಫಿಟ್ಸ್ನ ಪಡಿಬೋದು, ಅರ್ನಿಂಗ್ಸ್ ಮಾಡ್ಬೋದು, ಮತ್ತು ಫೇಮಸ್ ಆಗ್ಬೋದು, ಅದರಿಂದ ಫೇಮ್ ಪಡಿಬೋದು. ಇದು ಒಂದು. ಅದಾದಮೇಲೆ ಯೂಟ್ಯೂಬಲ್ಲಿ ಏನು ಮಾಡಬೇಕು ಅನ್ನೋದಕ್ಕಿಂತ ಮುಂಚೆ ಏನು ಮಾಡಬಾರ್ದು ಅಂತೇಳಿ ತಿಳ್ಕೋದು ಭಾಳ ಇಂಪಾರ್ಟೆಂಟ್ ಇದೆ. ಯಾಕೆಂತಂದರೆ ನೀವು ಈಗ ಕಸ್ಟಮ್ ತಮ್ನೇಲ್ ಹಾಕೋದಾಗಲಿ, ಟೈಟಲ್ನ ಚೆನ್ನಾಗಿ ಬರೋದಾಗಲಿ, ಡಿಸ್ಕ್ರಿಪ್ಷನ್ನ ಬರೋದಾಗಲಿ, ಇದೆಲ್ಲ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಏನು ಮಾಡಿದರೆ ಸ್ಟ್ರೈಕ್ ಬರುತ್ತೆ, ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ, ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬರುತ್ತೆ, ಇದನ್ನೆಲ್ಲ ಫಸ್ಟ್ ತಿಳ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಯಾಕೆಂತಂದರೆ ನೀವು ಟೈಟಲ್ ಬರೆಯೋದು, ಡಿಸ್ಕ್ರಿಪ್ಷನ್ ಬರೆಯೋದು, ತಮ್ನೇಲ್ ಹಾಕೋದು, ಇದು ನೀವು ತಿಳ್ಕೊಂಡು ಇರಲಿಲ್ಲ ಅಂತಂದ್ರೂ ಏನೋ ಪ್ರಾಬ್ಲಮ್ ಆಗಲ್ಲ. ಒಂದು ವೇಳೆ ನೀವು ಬೇರೆಯವ್ರ ಕಂಟೆಂಟ್ ಯೂಸ್ ಮಾಡೋದಾಗಲಿ, ಬೇರೆ ಕೆಟ್ಟದ ಕಂಟೆಂಟ್ ಯೂಸ್ ಮಾಡಿದರೆ ಸ್ಟ್ರೈಕ್ ಬರುತ್ತಲ್ಲ, ಅಂಥ ಕಂಟೆಂಟ್ ಗೊತ್ತಿಲ್ಲದೇ ನೀವು ಯೂಸ್ ಮಾಡಿಬಿಟ್ರಿ ಅಂತಂದರೆ ಸ್ಟ್ರೈಕ್ ಬಂದು ನಿಮ್ಮ ಚಾನಲ್ ಡಿಲೀಟ್ ಆಗಿಬಿಡುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಿಮ್ಮ ಚಾನಲಲ್ಲಿ ಏನೇನು ಮಾಡಬೇಕು ಅನ್ನೋದಕ್ಕಿಂತ ಮುಂಚೆ ಏನು ಮಾಡಬಾರ್ದು ಅದನ್ನು ಫಸ್ಟ್ ತಿಳ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ 5 ಇಂಪಾರ್ಟೆಂಟ್ ಸ್ಟೆಪ್ಸ್ನ ತಿಳಿಸ್ಕೊಡ್ತೀನಿ. ಇದು ಯೂಟ್ಯೂಬ್ ಅವರೇ ಕಳಿಸಿದ್ದಾರೆ. ಇದು ಭಾಳ ದಿನದ ಹಿಂದೆ ನಮಗೆ ಮೇಲ್ ಬಂದಿತ್ತು, ಆದರೆ ವಿಡಿಯೋ ಮಾಡಬೇಕು ಅಂದ್ಕೊಂಡು ಆಗಲಿಲ್ಲ, ಸ್ವಲ್ಪ ಟೈಮ್ ಸಿಗಲಿಲ್ಲ, ಅದಕ್ಕೋಸ್ಕರ ಇವತ್ತು ಮಾಡ್ತಾಯಿದ್ದೀನಿ. ಈ 5 ಸ್ಟೆಪ್ಸ್ನ ನೀವು ಫಾಲೋ ಮಾಡಿದರೆ ನಿಮ್ಮ ಚಾನಲ್ ಸೇಫ್ ಆಗಿರುತ್ತೆ, ಏನೂ ಪ್ರಾಬ್ಲಮ್ ಆಗಲ್ಲ, ಯಾರು ನಿಮ್ಮ ಚಾನಲ್ನ ಹ್ಯಾಕ್ ಮಾಡೋಕ್ಕೆ ಆಗಲ್ಲ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇದ್ರೆ ಯೂಟ್ಯೂಬ್ ಅವರೇ ನಮಗೆ ಕಳಿಸಿದ್ದಾರೆ. ಇದರಲ್ಲಿ 6 ಸ್ಟೆಪ್ಸ್ ಅಂತೇಳಿ ಕಳಿಸಿದ್ದಾರೆ. ಇದರಲ್ಲಿ 5 ಇಂಪಾರ್ಟೆಂಟ್ ಇದೆ, 6ನೇದು ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ. ಫಸ್ಟ್ ಏನಿದೆ, ಟರ್ನ್ ಆನ್ ಸೇಫ್ ಬ್ರೌಸಿಂಗ್ ಎನ್ಹಾನ್ಸ್ಡ್ ಪ್ರೊಟೆಕ್ಷನ್ ಅಂತಿದೆ. ಇದು ಗೂಗಲ್ ಕ್ರೋಮ್ನಲ್ಲಿ ಒಂದು ಸೆಟ್ಟಿಂಗ್ ಮಾಡಬೇಕಾಗುತ್ತೆ. ಇದು ಬ್ರೌಸ್ ಮಾಡಬೇಕಾದ್ರೆ ಪ್ರಾಬ್ಲಮ್ ಏನೂ ಆಗಬಾರ್ದು ಅಂತೇಳಿ ಇದು ಒಂದು ಸೆಟ್ಟಿಂಗ್ ಮಾಡ್ಕೋಬೇಕು. ಇದರಲ್ಲಿ ಏನಾದರೂ ಮಾಲ್ವೇರ್ಸ್, ಎಕ್ಸ್ಟೆನ್ಷನ್ಸ್ ಏನಾದರೂ ಇದ್ದರೆ, ಮತ್ತು ಸೈಟ್ಸ್ ಅನ್ಸೇಫ್ ಸೈಟ್ಸ್ ಇರುತ್ತಲ್ಲ, ಬೇರೆ ಬೇರೆ ಸೈಟ್ಸ್ ಇರುತ್ತೆ, ಅವು ಸೇಫ್ ಇರಲ್ಲ ಅಂತ ಸೈಟ್ಸ್ಗೆ ವಿಸಿಟ್ ಮಾಡಿದರೆ ಇದು ನಮಗೆ ವಾರ್ನ್ ಮಾಡುತ್ತೆ, ಅಲ್ಲಿ ಹೋಗೋದನ್ನು ತಡೆಯುತ್ತೆ ಫ್ರೆಂಡ್ಸ್. ಇದನ್ನು ನೀವು ಟರ್ನ್ ಆನ್ ಮಾಡ್ಕೋಬೇಕು. ಇದು ಆನ್ ಮಾಡಿಕೊಂಡ್ರೆ ನೀವು ಸೇಫಾಗಿ ಬ್ರೌಸ್ ಮಾಡ್ಬೋದು. ಇದು ಕ್ರೋಮ್ ಬ್ರೌಸರ್ಗೆ ಹೆಲ್ಪ್ ಆಗುತ್ತೆ. ಇದು ಒಂದು. ಸೆಕೆಂಡ್, ಸೆಕ್ಯೂರ್ ಯುವರ್ ಅಕೌಂಟ್ ಅಂತಿದೆ. ಇದರಲ್ಲಿ ಏನಿದೆ ಅಂತಂದರೆ ನೀವು ಈಗ ಅನ್ನೋನ್ ಆ್ಯಪ್ಸ್ ಇರುತ್ತಲ್ಲ, ಬೇರೆ ಬೇರೆ ಆ್ಯಪ್ಸ್ ಇರುತ್ತೆ. ಈಗ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಬಿಟ್ಟು ಬೇರೆ ಆ್ಯಪ್ಸ್ ಇರುತ್ತಲ್ಲ, ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡ್ಕೊಳ್ತಾ ಇರ್ತಾರಲ್ಲ, ಅಂಥ ಆ್ಯಪ್ಸ್ನ ಡೌನ್ಲೋಡ್ ಮಾಡ್ಕೋಬಾರ್ದು ಫ್ರೆಂಡ್ಸ್. ಪ್ಲೇಸ್ಟೋರ್ನಲ್ಲಿ ಇರುತ್ತೆ ಅಂಥ ಆ್ಯಪ್ಸ್ ಸೇಫ್ ಆಗಿರುತ್ತೆ, ಏನೂ ಪ್ರಾಬ್ಲಮ್ ಆಗಿಲ್ಲ ಅಂಥ ಆ್ಯಪ್ಸಿಂದ. ಬೇರೆ ವೆಬ್ಸೈಟಿಂದ APK ಫೈಲ್ಸಿಂದ ಡೌನ್ಲೋಡ್ ಮಾಡ್ತಾ ಇರ್ತಾರಲ್ಲ, ಆ್ಯಪ್ಸ್ನ ಇನ್ಸ್ಟಾಲ್ ಮಾಡ್ಕೊತಾ ಇರ್ತಾರಲ್ಲ, ಅದರಿಂದ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಅಂಥದ್ದು ಡೌನ್ಲೋಡ್ ಮಾಡ್ಕೋಕೆ ಹೋಗ್ಬಿಡಿ. ಒಂದು ವೇಳೆ ಡೌನ್ಲೋಡ್ ಮಾಡ್ಕೊಂಡ್ರು ಕೂಡ ಈಗ ಡಿಲೀಟ್ ಮಾಡಿಬಿಡಿ ಫ್ರೆಂಡ್ಸ್. ಅದರಿಂದ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ, ನಿಮ್ಮ ಡಾಟಾ ಎಲ್ಲ ತೊಗೊಳ್ಳೋ ಚಾನ್ಸಸ್ ಇರುತ್ತೆ, ಮತ್ತು ನಿಮ್ಮ ಮೊಬೈಲ್ಗೆ ಪ್ರಾಬ್ಲಮ್ ಮಾಡೋ ಚಾನ್ಸಸ್ ಇರುತ್ತೆ, ಮತ್ತು ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರಾಬ್ಲಮ್ ಮಾಡೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅಂಥ ಅಪ್ಲಿಕೇಶನ್ಸ್ನ ಡಿಲೀಟ್ ಮಾಡಿ ಮತ್ತು ಮುಂದೆ ಡೌನ್ಲೋಡ್ ಮಾಡ್ಕೋಕೆ ಹೋಗ್ಬಿಡಿ. ಮೂರನೇದು ಏನಿದೆ ಅಂತಂದರೆ ಸ್ಟ್ರಾಂಗ್ ಪಾಸ್ವರ್ಡ್ನ ನೀವು ಸೆಟ್ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ನೀವು ಯಾವುದೇ ಒಂದು ಅಪ್ಲಿಕೇಶನ್ ಆಗಲಿ, ಸೈಟ್ಗೆ ನೀವು ಸೈನ್ ಇನ್ ಆಗಬೇಕಾದ್ರೆ, ಅಂದರೆ ಸೈನ್ ಅಪ್ ಆಗಬೇಕಾದ್ರೆ ನಿಮಗೆ ಎಲ್ಲನೂ ಇನ್ಫಾರ್ಮೇಷನ್ ಕೇಳ್ತಾ ಇರುತ್ತೆ. ಅಂದರೆ ನಿಮ್ಮ ಹೆಸರು, ಫೋನ್ ನಂಬರ್ ಮತ್ತು Gmail ಅದೆಲ್ಲ ಕೇಳುತ್ತೆ. ಅದಾದಮೇಲೆ ಪಾಸ್ವರ್ಡ್, ಯೂಸರ್ ನೇಮ್ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ಸೆಟ್ ಮಾಡಬೇಕಾದ್ರೆ ಸ್ಟ್ರಾಂಗಾಗಿ ಸೆಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಅಪ್ಪರ್ ಕೇಸ್, ಲೋವರ್ ಕೇಸ್ ಯೂಸ್ ಮಾಡಿಕೊಂಡು, ನಂಬರ್ ಯೂಸ್ ಮಾಡಿಕೊಂಡು, ಸಿಂಬಲ್ ಯೂಸ್ ಮಾಡಿಕೊಂಡು ನೀವು ಸ್ಟ್ರಾಂಗ್ ಪಾಸ್ವರ್ಡ್ನ ಸೇಫ್ ಆಗಿ ನೀವು ಕ್ರಿಯೇಟ್ ಮಾಡಿ, ಮತ್ತು ಅದು ಯಾರಿಗೂ ಶೇರ್ ಮಾಡಬೇಡಿ ಅಂತೇಳಿ ಇವರು ಹೇಳ್ತಾ ಇದ್ದಾರೆ. 4ನೇದು ಏನು ಅಂತಂದರೆ ಸೆಟ್ ಚಾನಲ್ ಲೆವೆಲ್ ಪರ್ಮಿಷನ್ ಅಂತಿದೆ. ಇದು ಚಾನಲ್ ಲೆವೆಲ್ ಪರ್ಮಿಷನ್ ಅಂತಂದರೆ ಯೂಟ್ಯೂಬ್ನಲ್ಲಿ ಇರುತ್ತೆ. ಅದನ್ನು ನಾನು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಇದು ಒಂದು. ಮತ್ತು ಫಸ್ಟ್ನಲ್ಲಿ ಇದೆಯಲ್ಲ ಎನ್ಹಾನ್ಸ್ಡ್ ಪ್ರೊಟೆಕ್ಷನ್, ಇದು ಇನ್ನೊಂದು ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಅವೆರಡು ಇಂಪಾರ್ಟೆಂಟ್ ಇದೆ, ಯಾವ ಥರ ಮಾಡಬೇಕು ಅಂತೇಳಿ ಅದನ್ನು ತಿಳಿಸ್ತೀನಿ. ಚಾನಲ್ ಲೆವೆಲ್ ಪರ್ಮಿಷನ್ಸ್ನು ನೀವು ಅವಾಗವಾಗ ಚೆಕ್ ಮಾಡ್ಕೋತಾ ಇರಬೇಕು. ಯಾರಾದರೂ ನಿಮ್ಮ ಚಾನಲ್ನ ಹ್ಯಾಕ್ ಮಾಡಿದಾರಾ, ಯಾರಾದರೂ ನಿಮ್ಮ ಚಾನಲ್ ಆಕ್ಸೆಸ್ನ ತೊಗೊಂಡಿದ್ದಾರಾ ಅಂತೇಳಿ ನೀವು ಚೆಕ್ ಮಾಡ್ಕೋತಾ ಇರಬೇಕು ಅಂತೇಳಿ ಇವರು ಹೇಳ್ತಾ ಇದ್ದಾರೆ. 4ನೇದಾಯಿತು. ಈಗ ಎನೇಬಲ್ 2 ಸ್ಟೆಪ್ ವೆರಿಫಿಕೇಷನ್ ಅಂತಿದೆ. 5ನೇದು. ಇದು ಭಾಳಷ್ಟು ಜನಕ್ಕೆ ಗೊತ್ತಿದೆ, ಆಗಲೇ 2 ಸ್ಟೆಪ್ ವೆರಿಫಿಕೇಷನ್ನ ಆನ್ ಮಾಡ್ಕೋಬೇಕು. ಇದು 2 ಸ್ಟೆಪ್ ವೆರಿಫಿಕೇಷನ್ ಮಾಡ್ಕೋಬೇಕು. ಮೊಬೈಲ್ ನಂಬರ್ ಕೊಡಬೇಕಾಗುತ್ತೆ. ಇದರಿಂದ ನಿಮ್ಮ ಚಾನಲ್ ಯಾರು ಆಕ್ಸೆಸ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ನೀವು ಪರ್ಮಿಷನ್ ಕೊಟ್ಟರೆ ಅಷ್ಟೇ ಆಕ್ಸೆಸ್ ಮಾಡ್ಬೋದು, ಇಲ್ಲಾಂದರೆ ಮಾಡೋಕ್ಕಾಗಲ್ಲ. ಇದು ಒಂದು ಒಳ್ಳೆ ಫೀಚರ್ ಇದೆ. ಸ್ವಲ್ಪ ದಿನ ಹಿಂದೆ ಬಂದಿರೋದು ಈ ಫೀಚರ್, ಮೊದಲು ಇರಲಿಲ್ಲ. ಇದು ಯೂಟ್ಯೂಬ್ ಚಾನಲ್ಗೆ ಈಗೀಗ ಬಂದಿದೆ. ಇದು ಎಲ್ಲರೂ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದರಿಂದ ಭಾಳಷ್ಟು ಬೆನಿಫಿಟ್ ಇದೆ. ಯಾರು ನಿಮ್ಮ ಚಾನಲ್ ಹ್ಯಾಕ್ ಮಾಡೋಕ್ಕಾಗಲ್ಲ, ನಿಮ್ಮ ಚಾನಲ್ನ ಯೂಸ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಇದು 5 ಭಾಳ ಇಂಪಾರ್ಟೆಂಟ್ ಇದೆ. 6ನೇದು ಏನಿದೆ ಅಂತಂದರೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗಿದ್ದರೆ ಆ್ಯಡ್ಸೆನ್ಸ್ ಹೆಲ್ಪ್ ಸೆಂಟರ್ ಆರ್ಟಿಕಲ್ನ ನೀವು ರಿವ್ಯೂ ಮಾಡಿ. ಅದರಲ್ಲಿ ಏನೇನು ಆರ್ಟಿಕಲ್ಸ್ ಇರುತ್ತೆ, ಆರ್ಟಿಕಲ್ಸ್ನಲ್ಲಿ ಏನೇನು ಇರುತ್ತೆ ಸ್ಟೆಪ್ಸ್, ಅದೆಲ್ಲ ಓದ್ಕೊಳ್ಳಿ, ಅದನ್ನು ಫಾಲೋ ಮಾಡಿ ಅಂತೇಳಿ ಹೇಳ್ತಿದ್ದಾರೆ. ಇದರಲ್ಲಿ 5 ಇಂಪಾರ್ಟೆಂಟ್ ಇದೆ. ಇವು 5 ಇಂಪಾರ್ಟೆಂಟ್ನ ನೀವು ಫಾಲೋ ಮಾಡಿ. ಅದಾದಮೇಲೆ ಈಗ ಇನ್ನೂ 2 ಇದೆ, ಎನ್ಹಾನ್ಸ್ಡ್ ಪ್ರೊಟೆಕ್ಷನ್ ಅಂತೇಳಿ. ಈ 2ನ್ನ ನಾನು ನಿಮಗೆ ಯಾವ ಥರ ಮಾಡಬೇಕು ಅಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೇನೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.